ಸಹೋದರ ಶಿವರಾಜ್ ತಂಗಡಿಗೆ ಅವರು ಒಂದು ದುರಹಂಕಾರದ ಮಾತುಗಳನ್ನ ಇತ್ತೀಚೆಗೆ ಮಾತಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯನೇ ಅವರನ್ನ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಶಿವರಾಜ್ ತಂಗಡಿಗೆ ಬಗ್ಗೆ ಅತ್ಯಂತ ಒಂದು ಕೆಟ್ಟ ಭಾವನೆ ಬರುವಂತ ಒಂದು ರೀತಿಯಲ್ಲಿ ಯಾರು ಮೋದಿ ಮೋದಿ ಅಂತ ಹೋಗಿದ್ರೆ ಅವರು ಕಪಾಳಕ್ಕೆ ಬರ್ತೀನಿ ಅಂತ ಹೇಳಿ ಅವ್ರು ಮಾತಾಡಿದಂತ ಒಂದು ಮಾತು. ನಾವೆಲ್ಲರೂ ಕೂಡ ಕನಗಿರಿ ವಿಧಾನಸಭಾ ಕ್ಷೇತ್ರದ ಜನರು ಪಕ್ಷಾತೀತವಾಗಿ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್, ಜೆಡಿಎಸ್ ಅನ್ನೋದು ಯಾವುದೇ ಒಂದು ರೀತಿಯಲ್ಲೂ ಕೂಡ ಸಂಬಂಧ ಇದ್ದಾಗೇನೆ ಇವತ್ತು ಅವರು ಆಡಿರುವಂತ ಒಂದು ಮಾತಿಂದ ಇಡೀ ಕನಗಿರಿ ವಿಧಾನಸಭಾ ಕ್ಷೇತ್ರದ ಗೌರವನೇ ಹೋಗೋ ರೀತಿಯಲ್ಲಿ ನೀನು ನಡ್ಕೊಂಡಿದೀಯ ಅಂತ ಹೇಳಿ ಅವ್ರಿಗೆ ಬುದ್ಧಿ ಕಲಿಸುವಂತ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಬಹುಮತದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಬಸವರಾಜ್ ಅವರಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡೋದ್ರ ಮೂಲಕ ನಾವು ತಿರ್ಗಾ ಅವ್ರಿಗೆ ಏನು ಕಪಾಳಕ್ಕೆ ಬಾರಿಸಬೇಕು ಅಂತಂದ್ರೆ ಒಂದು ನಿಮಿಷ ಅಷ್ಟೇ. ಎಲ್ಲರೂ ನಾವು ತೀರ್ಮಾನ ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ. ಆದ್ರೆ ಅವರು ಬುದ್ಧಿ ಕಡಿಮೆಯಾಗಿ ಮಾತಾಡಿರುವಂತ ದುರಹಂಕಾರದ ಮಾತಿಗೆ ನಾವು ಉತ್ತರ ಯಾವ ರೀತಿ ಕೊಡಬೇಕು ಅಂತಂದ್ರೆ, ನಾವು ಮತಗಟ್ಟೆಯಲ್ಲಿ ನಾವು ಹೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಅವ್ರೇನು ಮೋದಿ ಮೋದಿ ಅಂತಂದ್ರೆ ಕಪಾಳಕ್ಕೆ ಬರ್ತೀವಿ ಅಂತಂದ್ರು, ಮೋದಿ ಮೋದಿ ಅಂತ ಹೇಳಿ ನಾವು ಸ್ಮರಣೆ ಮಾಡ್ತಾ ನಾವು ಮತ ಪೆಟ್ಟಿಗೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಹಾಕೋದ್ರ ಮೂಲಕ ಶಿವರಾಜ್ ತಂಗಡಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಲೆ ತಗ್ಗಿಸ್ಕೋಬೇಕು, ಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಮನೆಗೆ ಹೋಗ್ಬೇಕು ಬಂದಿರೋ. ಯಾಕಂದ್ರೆ ನನಗೆ ತುಂಬಾ ಚಿಕ್ಕ ಹುಡುಗ ಇದ್ದಾಗಲೇ